ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋ ವಿಷಯ ಆಕ್ಚುಲಿ ನಮಗೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿರೋ ಕಥೆನೆ. ಲೂಕನ ಶುಭ ಸಂದೇಶದಲ್ಲಿ ಬರುವ ದೇವಾಲಯದಲ್ಲಿ ಬಾಲಯೇಶುವಿನ ಸಮರ್ಪಣೆ. ನಾವು ಚಿಕ್ಕವರಿದ್ದಾಗಿನಿಂದ ಕೇಳಿರೋ ಕಥೆ. ಆದರೆ ಇವತ್ತು ಆ ಕಥೆಯ ಮೇಲ್ಮೈಯನ್ನು ಸ್ವತಃ ದಾಟಿ ಅದರ ಒಳಗಿರೋ ಆಳವಾದ ಅರ್ಥಗಳನ್ನು ಹುಡುಕೋಣ ಅಂತ. ನಮ್ಮ ಚರ್ಚೆ ಉದ್ದೇಶ ಸಿಂಪಲ್. ಈ ಒಂದು ಸಣ್ಣ ಘಟನೆ ಯೇಶುವಿನ ಇಡೀ ಜೀವನದ ಧ್ಯೇಯದ ಬಗ್ಗೆ ಏನೆಲ್ಲ ಹೇಳುತ್ತೆ ಅಂತ ನೋಡೋಣ. ಹೌದು, ಇದು ನೋಡೋಕೆ ಒಂದು ಕುಟುಂಬದ ಒಂದು ಧಾರ್ಮಿಕ ಆಚರಣೆ ತರ ಕಾಣುತ್ತೆ. ಆದ್ರೆ ಲೂಕ ಇದನ್ನ ನಿರೂಪಿಸೋ ರೀತಿ ಇದೆಯಲ್ಲ, ಅದು ಇಡೀ ಮಾನವ ಇತಿಹಾಸದ ಒಂದು ದೊಡ್ಡ ತಿರುವು ಅನ್ನೋ ಹಾಗೆ ಚಿತ್ರಿಸುತ್ತೆ. ಪ್ರತಿಯೊಂದು ಸಣ್ಣ ವಿವರಕ್ಕೂ ಇಲ್ಲಿ ಅರ್ಥವಿದೆ. ಸರಿ, ಹಾಗಾದ್ರೆ ಆ ವಿವರಗಳಿಂದನೇ ಶುರು ಮಾಡೋಣ. ಕತೆ ಶುರುವಾಗೋದೇ ಯೋಸೇಫ್ ಮತ್ತು ಮರಿಯಳು ಮಗು ಯೇಸುವನ್ನ ಜೆರುಸಲೇಮಿನ ದೇವಾಲಯಕ್ಕೆ ಕರ್ಕೊಂಡ್ಬರೋದ್ರಿಂದ. ಮೋಶೆಯ ನಿಯಮ ಪಾಲಿಸೋಕೆ. ಅಂದ್ರೆ ಮೊದಲ ಗಂಡು ಮಗುವನ್ನ ದೇವರಿಗೆ ಸಮರ್ಪಿಸಬೇಕು ಅನ್ನೋ ನಿಯಮ ಅಲ್ವಾ? ಹೌದು. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂದ್ರೆ ಅವರು ಒಂದಲ್ಲ 2 ನಿಯಮಗಳನ್ನ ಪಾಲಿಸ್ತಾ ಇದ್ದಾರೆ. ಮೊದಲನೆಯದು ತಾಯಿಯ ಶುದ್ಧೀಕರಣದ ವಿಧಿ. ಎರಡನೆಯದು ಚೊಚ್ಚಲ ಗಂಡು ಮಗುವನ್ನ ದೇವರಿಗೆ ಮೀಸಲಿಡೋದು. ಇದು ಯೇಸುವಿನ ಪೋಷಕರು ಎಷ್ಟು ಶ್ರದ್ಧಾವಂತರು ಅಂತ ತೋರಿಸುತ್ತೆ. ಅವರು ಅರ್ಪಿಸೋ ಕಾಣಿಕೆ, ಆ ಒಂದು ಡೀಟೇಲ್ ನನ್ಗೆ ಯಾವಾಗಲೂ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಹೌದು. ಅವರು 1 ಜೋಡಿ ಬೆಳವ ಹಕ್ಕಿಗಳು ಅಥವಾ 2 ಪಾರಿವಾಳದ ಮರಿಗಳು ಅರ್ಪಿಸ್ತಾರೆ ಅಂತ ಇದೆ. ಇದರಲ್ಲಿ ಏನಾದರೂ ವಿಶೇಷ ಇದೆಯಾ? ಖಂಡಿತ ಇದೆ. ಅದು ಆಕ್ಚುಲಿ ತುಂಬಾ ಮುಖ್ಯವಾದ ವಿವರ. ಯಾಕಂದ್ರೆ ಧರ್ಮಶಾಸ್ತ್ರದ ಪ್ರಕಾರ ಈ ವಿಧಿಗೆ ಒಂದು ಕುರಿಯನ್ನ ಅರ್ಪಿಸ್ಬೇಕಿತ್ತು. ಆದ್ರೆ ಅದೇ ನಿಯಮದಲ್ಲಿ ಬಡವರಿಗಾಗಿ ಒಂದು ವಿನಾಯಿತಿ ಇತ್ತು. ಯಾರಿಗೆ ಕುರಿ ತಗೊಳಕ್ಕಾಗಲ್ವೋ ಅವರು ಪಾರಿವಾಳಗಳನ್ನ ಅರ್ಪಿಸ್ಬೋದು. ಓ, ಹಾಗಾದ್ರೆ ಅಂದ್ರೆ ಲೋಕದ ಉದ್ಧಾರಕ ಅಂತ ನಾವು ನಂಬೋ ವ್ಯಕ್ತಿಯ ಜನನ ಆಗಿರೋದು ಇಷ್ಟು ಬಡತನದಲ್ಲಿ ಅಂತ ಈ ಸಣ್ಣ ವಿವರ ಸ್ಪಷ್ಟಪಡಿಸುತ್ತೆ. ಇಡೀ ಕಥೆಯಲ್ಲೇ ಒಂದು ವಿಪರ್ಯಾಸ ಇದೆ. ನಿಖರವಾಗಿ ಇದು ಲೂಕಾನ ಸುವಾರ್ತೆಯ ಒಂದು ಮುಖ್ಯ ಥೀಮ್. ದೇವ್ರು ದೊಡ್ಡ ಕೆಲಸಗಳನ್ನ ಮಾಡೋಕೆ ಆರಿಸ್ಕೊಳ್ಳೋದು ಯಾವಾಗ್ಲೂ ಬಡವರನ್ನ, ಸಾಮಾನ್ಯರನ್ನ, ಸಮಾಜದ ಅಂಚಿನಲ್ಲಿರೋರನ್ನ. ಇಲ್ಲಿ ದೇವರ ದೃಷ್ಟಿಯಲ್ಲಿ ಹಣಕ್ಕಿಂತ ಹೃದಯದ ಭಕ್ತಿ ಮುಖ್ಯ ಅನ್ನೋ ಸಂದೇಶ ಇದೆ. ಸರಿ, ಈ ಸಾಮಾನ್ಯ ಬಡ ಕುಟುಂಬ ತಮ್ಮ ಪಾಳಿಗೆ ತಾವು ದೇವಾಲಯದಲ್ಲಿ ಈ ವಿಧಿಗಳನ್ನ ಮಾಡ್ತಾ ಇದ್ದಾರೆ. ಆಗ ಇದ್ದಕ್ಕಿದ್ದಂತೆ ಕಥೆಯೊಳಗೆ ಒಬ್ಬರು ಎಂಟ್ರಿ ಕೊಡ್ತಾರೆ. ಒಬ್ಬ ವೃದ್ಧ ವ್ಯಕ್ತಿ. ಆ ದೃಶ್ಯವನ್ನ ಊಹಿಸ್ಕೊಳ್ಳಿ, ಅವರಿಗೆ ಎಷ್ಟು ಆಶ್ಚರ್ಯ ಆಗಿರ್ಬೇಡ. ಯಾರು ಈ ಸಿಮಿಯೋನ್? ಸಿಮಿಯೋನ್ ಜೆರುಸಲೇಮಿನಲ್ಲಿದ್ದ ಒಬ್ಬ ಸತ್ಪುರುಷ ಅಂತ ಬೈಬಲ್ ಹೇಳುತ್ತೆ. ನೀತಿವಂತ ಮತ್ತು ದೈವಭಕ್ತ. ಮತ್ತೆ ಇಸ್ರಾಯೇಲಿನ ಸಾಂತ್ವನಕ್ಕಾಗಿ ಕಾಯ್ತಿದ್ದವನು. ಇಸ್ರಾಯೇಲಿನ ಸಾಂತ್ವನ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಮೆಸ್ಸಿಯನ ಆಗಮನ. ಆತ ಇಡೀ ಜನಾಂಗದ ಶತಮಾನಗಳ ನಿರೀಕ್ಷೆಯ ಒಂದು ಜೀವಂತ ಸಂಕೇತ. ಕೇವಲ ಕಾಯ್ತಾ ಇರಲಿಲ್ಲ, ಆತನಿಗೊಂದು ಏನಂತಾರೆ ವಿಶೇಷ ವಾಗ್ದಾನ ಕೂಡ ಸಿಕ್ಕಿತ್ತು ಅಂತ ಮೂಲದಲ್ಲಿ ಹೇಳಿದೆ. ಲೋಕೋದ್ಧಾರಕನನ್ನು ನೋಡುವವರೆಗೂ ನಿನಗೆ ಸಾವು ಬರುವುದಿಲ್ಲ ಅಂತ. ಹೌದು, ಅದೊಂದು ಅದ್ಭುತವಾದ ವಾಗ್ದಾನ. ಆತನ ಇಡೀ ಜೀವನದ ಉದ್ದೇಶವೇ ಆ ಒಂದು ಕ್ಷಣಕ್ಕಾಗಿ ಕಾಯೋದು. ಹಾಗಾಗಿ ಪವಿತ್ರಾತ್ಮನ ಪ್ರೇರಣೆಯಿಂದ ಆತ ದೇವಾಲಯಕ್ಕೆ ಬಂದು ಆ ಮಗುವನ್ನ ನೋಡಿದಾಗ ಅದು ಕೇವಲ ಒಂದು ಭೇಟಿಯಾಗಿರಲಿಲ್ಲ. ಅದು ಹಳೆಯ ಒಡಂಬಡಿಕೆಯ ನಿರೀಕ್ಷೆ ಮತ್ತು ಹೊಸ ಒಡಂಬಡಿಕೆಯ ನೆರವೇರಿಕೆಯ ಸಂಗಮ. ಶತಮಾನಗಳ ಪ್ರವಾದನೆಗಳು ಆ ಕ್ಷಣದಲ್ಲಿ ಅವನ ಕೈಯಲ್ಲಿತ್ತು. ಒಬ್ಬ ವ್ಯಕ್ತಿ ತನ್ನ ಇಡೀ ಜೀವನವನ್ನ ಒಂದೇ ಒಂದು ಭರವಸೆಗಾಗಿ ಮುಡಿಪಾಗಿಡೋದು ಊಹಿಸ್ಕೊಳ್ಳೋಕೂ ಕಷ್ಟ. ಇವತ್ತಿನ ಜಗತ್ತಲ್ಲಿ ನಮಗೆಲ್ಲ ತಕ್ಷಣ ರಿಸಲ್ಟ್ಸ್ ಬೇಕು. ಆದರೆ ಸಿಮಿಯೋನನ ತಾಳ್ಮೆ, ಆ ನಂಬಿಕೆ ನಿಜಕ್ಕೂ ಬೆರಗು ಮೂಡಿಸುತ್ತೆ. ಆತ ಆ ಮಗುವನ್ನ ಕೈಗೆತ್ಕೊಂಡಾಗ ಹಾಡಿದ ಹಾಡು ಕ್ರೈಸ್ತ ಜಗತ್ತಲ್ಲಿ ಬಹಳ ಪ್ರಸಿದ್ಧ, ನನ್ಕ್ ಡಿಮಿಟಿಸ್. ಹೌದು, ಲ್ಯಾಟಿನ್ ಭಾಷೆಯಲ್ಲಿ ನುನ್ಕ್ ಡಿಮಿಟಿಸ್ ಅಂದ್ರೆ ಈಗ ನೀನು ಹೋಗೊಗೊಡು ಅಂತ. ಸಿಮಿಯೋನ್ ಹಾಡ್ತಾನೆ, ಸರ್ವೇಶ್ವರ, ನಿನ್ನ ಮಾತಿನಂತೆ ಈಗ ನಿನ್ನ ದಾಸನನ್ನು ಶಾಂತಿಯಿಂದ ಹೋಗೊಗೊಡು. ಇದನ್ನ ಕೇಳಿದ್ರ ಮೊದಲು ಇದೇನಪ್ಪ ಸಾವಿನ ಬಗ್ಗೆ ಹಾಡ್ತಾ ಇದ್ದಾರೆ ಅನ್ಸುತ್ತೆ. ಅದೇ, ಆದ್ರೆ ಅದು ಸಾವಿನ ಭಯದ ಹಾಡಲ್ಲ. ಅದೊಂದು ಹತಾಶೆಯ ಗೀತೆಯಂತೂ ಅಲ್ಲವೇ ಅಲ್ಲ. ಹಾಗಲ್ಲ ಅಲ್ವಾ? ಇದು ಒಂದು ರೀತಿ ಲೈಫ್ ಮಿಷನ್ ಅಕಂಪ್ಲಿಷ್ ಆದಾಗ ಬರೋ ತೃಪ್ತಿಯ ಹಾಡು. ನನ್ನ ಜೀವನದ ಉದ್ದೇಶ ಪೂರ್ಣವಾಯಿತು, ಇನ್ನು ನಾನು ನೆಮ್ಮದಿಯಿಂದ ಹೋಗ್ಬೋದು ಅನ್ನೋ ಭಾವನೆ. ಖಂಡಿತ ಇದು ಸಂಪೂರ್ಣತೆಯ ಸಮಾಧಾನದ ಹಾಡು. ನನ್ನ ಕಣ್ಣುಗಳು ನಿನ್ನ ರಕ್ಷಣೆಯನ್ನು ಕಂಡಿವೆ, ನನ್ನ ಜೀವನ ಸಾರ್ಥಕವಾಯಿತು, ಇನ್ನು ನನ್ಗೆ ಚಿಂತೆ ಇಲ್ಲ ಅನ್ನೋ ಭಾವ. ಅದು ಸಿಮಿಯೋನನ ಜೀವನದ ಪರಾಕಾಷ್ಠೆ.
ಆ ಹಾಡಿನ ಮುಂದಿನ ಸಾಲುಗಳು ಅವು ಇನ್ನೂ ಹೆಚ್ಚು ಪವರ್ಫುಲ್. ಈತ ಅನ್ಯ ಜನರನ್ನು ಬೆಳಗಿಸುವ ಜ್ಯೋತಿ, ನಿನ್ನ ಜನ ಇಸ್ರಾಯೇಲರಿಗೆ ತರುವನು ಕೀರ್ತಿ. ಇದು ಆ ಕಾಲದ ಯಹೂದಿ ಸಮಾಜದಲ್ಲಿ ಎಷ್ಟು ದೊಡ್ಡ ಸ್ಟೇಟ್ಮೆಂಟ್ ಆಗಿರಬೇಕು. ಓಹ್, ಅತ್ಯಂತ ಕ್ರಾಂತಿಕಾರಿ ಮಾತು. ಯಾಕಂದ್ರೆ ಆ ಕಾಲದಲ್ಲಿ ಹೆಚ್ಚಿನ ಯಹೂದಿಗಳು ಅನ್ಕೊಂಡಿದ್ದು ಮೆಸ್ಸಿಯಾ ಬರೋದು ನಮಗೋಸ್ಕರ, ಅಂದ್ರೆ ಇಸ್ರೇಲ್ ಜನಾಂಗವನ್ನ ರೋಮನರ ದಾಸ್ಯದಿಂದ ಬಿಡಿಸೋಕೆ ಬರ್ತಾನೆ ಅಂತ. ಹೌದು, ರಕ್ಷಣೆ ಅನ್ನೋದು ನಮಗೆ ಮಾತ್ರ ಸೀಮಿತ ಅಂತ. ಎಕ್ಸಾಕ್ಟ್ಲಿ. ಆದರೆ ಸಿಮಿಯೋನ್ ಪವಿತ್ರಾತ್ಮನ ಪ್ರೇರಣೆಯಿಂದ ಹೇಳ್ತಾನೆ, ಇಲ್ಲ, ಈ ಮಗು ಕೇವಲ ಇಸ್ರೇಲರಿಗೆ ಕೀರ್ತಿ ತರೋದಲ್ಲ, ಯಹೂದಿಗಳಲ್ಲದ ಅನ್ಯ ಜನರನ್ನು ಬೆಳಗಿಸುವ ಜ್ಯೋತಿ ಅಂತ. ಅಂದ್ರೆ ಯೇಸುವಿನ ಜೀವನದ ಆರಂಭದಲ್ಲೇ ಆತನ ಧ್ಯೇಯ ಅನ್ನೋದು ಗ್ಲೋಬಲ್, ಯೂನಿವರ್ಸಲ್ ಅಂತ ಇಲ್ಲಿ ಸ್ಪಷ್ಟಪಡಿಸಲಾಗ್ತಿದೆ. ಇದು ಕೇವಲ ಒಂದು ಜನಾಂಗದ ಕಥೆಯಲ್ಲ, ಇಡೀ ಮಾನವ ಕುಲದ ಕಥೆ ಅಂತ. ನಿಖರವಾಗಿ ಇದು ಕ್ರೈಸ್ತ ಧರ್ಮದ ಒಂದು ಮೂಲಭೂತ ನಂಬಿಕೆ. ರಕ್ಷಣೆಯ ಬಾಗಿಲು ಎಲ್ಲರಿಗೂ ತೆರೆದಿದೆ ಅಂತ. ಆ ಸಾರ್ವತ್ರಿಕತೆಯ ಬೀಜವನ್ನ ಲೂಕಾ ಇಲ್ಲಿ ಸಿಮಿಯೋನನ ಬಾಯಿಂದ ಹೇಳಿಸ್ತಾನೆ. ಆಮೇಲೆ ನಾ ಕಂಡೆ ಕಣ್ಣಾರೆ ಅಥವಾ ನನ್ನ ಕಣ್ಣುಗಳು ನಿನ್ನ ರಕ್ಷಣೆಯನ್ನು ಕಂಡಿವೆ ಅನ್ನೋ ಮಾತು ಕೂಡ ಗಮನಸೆಳೆಯುತ್ತೆ. ರಕ್ಷಣೆ ಅನ್ನೋದು ಕೇವಲ ಒಂದು ಐಡಿಯಾ ಅಲ್ಲ, ಅದೊಂದು ನೋಡಬಹುದಾದ, ಮುಟ್ಟಬಹುದಾದ ವ್ಯಕ್ತಿ ಅಂತ ಹೇಳ್ದಾಗಿದೆ. ಹೌದು, ಅದ್ಭುತವಾದ ಪಾಯಿಂಟ್. ಇಲ್ಲಿ ರಕ್ಷಣೆ ಅನ್ನೋದು ಒಂದು ಫಿಲಾಸಫಿ ಅಲ್ಲ, ಅದು ಯೇಸು ಅನ್ನೋ ವ್ಯಕ್ತಿಯಲ್ಲಿ ಮೂರ್ತಿವೆತ್ತಿದೆ. ಸಿಮಿಯೋನ್ ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದು ಕೇವಲ ಒಂದು ಮಗುವನ್ನಲ್ಲ, ಆತ ಹಿಡಿದುಕೊಂಡಿದ್ದು ಸಾಕ್ಷಾತ್ ದೇವರ ರಕ್ಷಣೆಯನ್ನ. ಆ ರಿಯಾಲಿಟಿ ಇದೆಯಲ್ಲ, ಅದು ಬಹಳ ಮುಖ್ಯ. ಆ ಸ್ತುತಿಗೀತೆ ಮುಗಿದ ಮೇಲೆ ಅಲ್ಲಿವರೆಗೂ ಇದ್ದ ಆನಂದದ ವಾತಾವರಣ ಇದ್ದಕ್ಕಿದ್ದಂತೆ ಬದಲಾಗುತ್ತೆ. ಸಿಮಿಯೋನ್ ಯೋಸೆಫ್ ಮತ್ತು ಮರಿಯಳನ್ನ ಆಶೀರ್ವದಿಸಿ ನೇರವಾಗಿ ಮರಿಯಳ ಕಡೆ ತಿರುಗಿ ಹೇಳೋ ಮಾತುಗಳು ನಿಜಕ್ಕೂ ಎದೆ ನಡುಗ್ಸೊತ್ತೆ. ಹೌದು, ಆ ಕ್ಷಣದಲ್ಲಿ ಕಥೆಯ ಟೋನ್ ಪೂರ್ತಿ ಬದಲಾಗತ್ತೆ. ಆತ ಹೇಳ್ತಾನೆ, ಇಗೋ, ಈ ಮಗು ಇಸ್ರೇಲರಲ್ಲಿ ಅನೇಕರ ಉನ್ನತಿಗೂ ಅನೇಕರ ಅವನತಿಗೂ ಕಾರಣನಾಗುವನು, ಈತನು ಪ್ರತಿಭಟನೆಯ ಸಂಕೇತವಾಗಿರುವನು. ಇದೊಂದು ರೀತಿ ಯೇಸುವಿನ ಭವಿಷ್ಯದ ಕಾರ್ಯದ ಒಂದು ಟ್ರೇಲರ್ ಇದ್ದಾಗೆ. ಉನ್ನತಿಗೂ ಅವನತಿಗೂ ಕಾರಣ ಅಂದ್ರೆ ಯೇಸು ಕೆಲವರನ್ನ ಮೇಲೆತ್ತಿ ಇನ್ನು ಕೆಲವರನ್ನ ಕೆಳಗೆ ಬೀಳಿಸ್ತಾನೆ ಅಂತನಾ? ಅದಕ್ಕಿಂತ ಹೆಚ್ಚಾಗಿ ಯೇಸುವಿನ ವ್ಯಕ್ತಿತ್ವ ಮತ್ತು ಸಂದೇಶ ಒಂದು ವಿಭಜಕ ರೇಖೆ ತರ ಕೆಲಸ ಮಾಡುತ್ತೆ. ಯಾರು ಆತನ ಪ್ರೀತಿಯ ಸಂದೇಶವನ್ನ ಸ್ವೀಕರಿಸ್ತಾರೋ ಅವರು ಆಧ್ಯಾತ್ಮಿಕವಾಗಿ ಉನ್ನತಿ ಹೊಂದುತ್ತಾರೆ, ಯಾರೋ ತಮ್ಮ ಅಹಂಕಾರದಿಂದ ಅದನ್ನ ತಿರಸ್ಕರಿಸ್ತಾರೋ ಅವರು ಪತನ ಹೊಂದುತ್ತಾರೆ. ಅಂದ್ರೆ ಯೇಸು ಜನರ ಹೃದಯದಲ್ಲಿ ಅಡಗಿರೋ ನಿಜವಾದ ಭಾವನೆಗಳನ್ನ ಬಯಲುಗೆಳಿತಾನೆ. ಹಾಗಾದ್ರೆ ಆತನೊಬ್ಬ ಪ್ರತಿಭಟನೆಯ ಸಂಕೇತ ಅಂದ್ರೆ ಜನರು ಅವನ ಪರ ಅಥವಾ ವಿರೋಧ ನಿಲ್ಲಲೇಬೇಕಾಗುತ್ತಾ? ನ್ಯೂಟ್ರಲ್ ಆಗಿರೋಕ್ ಸಾಧ್ಯವಿಲ್ಲ. ಹೌದು, ಆತನ ಮಾತುಗಳು, ಆತನ ಕೆಲ್ಸಗಳು ಯಥಾಸ್ಥಿತಿಗೆ ಸವಾಲ್ ಹಾಕುತ್ತೆ. ಆಗ ಜನ ಒಂದು ನಿರ್ಧಾರ ತಗೊಳ್ಳೇಬೇಕು. ಆತನ ಬೆಳಕಲ್ಲಿ ತಮ್ಮನ್ನ ತಾವು ನೋಡ್ಕೊಂಡಾಗ ಹೃದಯದ ಆಳದಲ್ಲಿ ಏನಿದೆ ಅನ್ನೋದು ಬಯಲಾಗುತ್ತೆ. ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಆತ್ಮಾವಲೋಕನದ ಕರೆ. ಆ ಪ್ರವಾದನೆಯ ಕೊನೆ ಸಾಲು ಅದು ನೇರವಾಗಿ ಮರಿಯಳಿಗೆ ಹೇಳಿದ್ದು, ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನು ಸೀಳುವುದು. ಒಬ್ಬ ತಾಯಿಗೆ ಇದಕ್ಕಿಂತ ದೊಡ್ಡ ಶಾಪ ಬೇಕಿಲ್ಲ. ಮಗನ ಬಗ್ಗೆ ಅಷ್ಟು ದೊಡ್ಡ ಮಾತುಗಳನ್ನ ಕೇಳಿ ಖುಷಿ ಪಡ್ತಿದ್ದ ಆಗೆಗೆ ಇದು ಎಂಥ ಆಘಾತ ಆಗಿರಬೇಕು. ಖಂಡಿತ. ಅದು ಬಹುಶಃ ಇಡೀ ಬೈಬಲ್ನಲ್ಲೇ ಅತ್ಯಂತ ನೋವಿನ ಪ್ರವಾದನೆಗಳಲ್ಲಿ ಒಂದು. ಒಂದು ಕಡೆ ದೇವದೂತ ನಿನಗೆ ಸಂತೋಷ ಅಂತ ಹೇಳಿರ್ತಾನೆ, ಇನ್ನೊಂದ್ ಕಡೆ ಸಿಮಿಯೋನ್ ನಿನಗೆ ದುಃಖ ಅಂತ ಹೇಳ್ತಾ ಇದ್ದಾನೆ. ಈ ಮಾತು ಮುಂದೆ ಶಿಲುಬೆಯ ಕೆಳಗೆ ತನ್ನ ಮಗ ಯಾತನೆ ಪಡೋದನ್ನ ನೋಡುವಾಗ ಆಕೆ ಅನುಭವಿಸೋ ಅಪಾರ ವೇದನೆಯ ನೇರ ಮುನ್ಸೂಚನೆ. ಅಂದ್ರೆ ದೇವರ ಚಿತ್ತವನ್ನ ಪಾಲಿಸೋ ದಾರಿ ಯಾವಾಗ್ಲೂ ಹೂವಿನ ಹಾದಿ ಆಗಿರಲ್ಲ, ಅದರಲ್ಲಿ ತ್ಯಾಗ, ನೋವು ಕೂಡ ಇರುತ್ತೆ ಅನ್ನೋ ವಾಸ್ತವವನ್ನ ಇಲ್ಲಿ ಮುಖಕ್ಕೆ ಹೊಡೆದಾಗೆ ಹೇಳಲಾಗ್ತಿದೆ. ಹೌದು, ಮರಿಯಳ ಹೌದು ಅನ್ನೋ ವಿಧೇಯತೆ ಆಕೆಯನ್ನ ಸುಲಭದ ದಾರಿಯಲ್ಲಿ ನಡೆಸಲಿಲ್ಲ. ಅದು ಆಕೆಯನ್ನ ಶಿಲುಬೆಯ ಕೆಳಗೆ ತಂದು ನಿಲ್ಲಿಸ್ತು. ಇದು ನಂಬಿಕೆಯ ಒಂದು ದೊಡ್ಡ ವಿಪರ್ಯಾಸ. ಈ ಇಡೀ ಘಟನೆಯಿಂದ ನಾವು ಇವತ್ತಿನ ಜೀವನಕ್ಕೆ ಕಲಿಬೋದಾದ ಪಾಠಗಳು ಸಾಕಷ್ಟಿವೆ ಅಂದನ್ಸುತ್ತೆ. ಸಿಮಿಯೋನನ ತಾಳ್ಮೆ ಮೊದಲನೇದು. ಅವರ ಕೊಡುಗೆ ಅಂತ ತಿಳಿದು ಆತನಿಗೆ ಮರಳಿ ಸಮರ್ಪಿಸ್ತಾರೆ. ಇದು ಪೋಷಕರಿಗೆ ಒಂದು ದೊಡ್ಡ ಸಂದೇಶ. ನನ್ ಡಿಮಿಟೀಸ್ ಗೀತೆಯನ್ನ ಇವತ್ತಿಗೂ ಆರಾಧನೆಯಲ್ಲಿ ಬಳಸ್ತಾರಲ್ವಾ, ವಿಶೇಷವಾಗಿ ಸಂಧ್ಯಾ ಪ್ರಾರ್ಥನೆಯಲ್ಲಿ. ಯಾಕೆ ದಿನದ ಕೊನೆಯಲ್ಲಿ ಹಾಡನ್ನ ಹಾಡ್ತಾರೆ? ಅದೊಂದು ಸುಂದರವಾದ ಸಂಪ್ರದಾಯ. ದಿನದ ಎಲ್ಲಾ ಕೆಲ್ಸಗಳನ್ನ ಮುಗಿಸಿ ರಾತ್ರಿ ನಿದ್ದೆಗೆ ಜಾರುವಾಗ, ಅಂದ್ರೆ ಒಂದು ರೀತಿ ಸಾಂಕೇತಿಕವಾಗಿ ಸಾವಿಗೆ ಶರಣಾಗೋ ಮುನ್ನ, ವಿಶ್ವಾಸಿಗಳು ಈ ಹಾಡನ್ನ ಹಾಡ್ತಾರೆ. ನನ್ನ ಕಣ್ಣುಗಳು ನಿನ್ನ ರಕ್ಷಣೆಯನ್ನ ಕಂಡಿವೆ,
ಈಗ ನಾನು ಶಾಂತಿಯಿಂದ ವಿಶ್ರಮಿಸಬಹುದು ಅನ್ನೋ ಭರವಸೆಯೊಂದಿಗೆ ದಿನವನ್ನ ಮುಗ್ಸೋಕೆ ಇದು ಸಹಾಯ ಮಾಡುತ್ತೆ. ಹಾಗಾದ್ರೆ ಒಟ್ನಲ್ಲಿ ನೋಡಿದಾಗ ದೇವಾಲಯದಲ್ಲಿ ನಡೆದ ಒಂದು ಸಿಂಪಲ್ ಪ್ರೈವೇಟ್ ಸಮಾರಂಭ ಯೇಸುವಿನ ಜಾಗತಿಕ ಧ್ಯೇಯ, ನಂಬಿಕೆಯ ಆಯ್ಕೆ ಮತ್ತೆ ನೋವಿನ ಮೂಲಕ ನೆರವೇರೋ ದೇವರ ಯೋಜನೆ, ಹೀಗೆ ಅನೇಕ ಆಳವಾದ ಸತ್ಯಗಳನ್ನು ನಮ್ಮುಂದಿಡುತ್ತೆ. ಹೌದು, ಒಂದು ಸಣ್ಣ ಹಳ್ಳಿಯಿಂದ ಬಂದ ಬಡ ಕುಟುಂಬದ ಆಚರಣೆ ಇಡೀ ಮಾನವ ಕುಲದ ರಕ್ಷಣೆಯ ಇತಿಹಾಸದ ಕೇಂದ್ರ ಬಿಂದುವಾಗುತ್ತೆ. ಲೂಕನ ನಿರೂಪಣಾ ಶೈಲಿಯ ಸೌಂದರ್ಯವೇ ಅದು. ಈ ಚರ್ಚೆಯನ್ನು ಮುಗಿಸೋ ಮುನ್ನ ಒಂದು ಅಂತಿಮ ಚಿಂತನೆಯನ್ನ ನಮ್ಮ ಕೇಳುಗರ ಮುಂದಿಡಲು ಇಷ್ಟಪಡ್ತೀನಿ. ಖಂಡಿತ, ಹೇಳಿ. ಸಿಮಿಯೋನನ ಇದೇ ಜೀವನದ ಸಾರ್ಥಕತೆ ಸಿಕ್ಕಿದ್ದು ಆತ ಏನನ್ನಾದರೂ ಸಾಧಿಸಿದ್ರಿಂದಲ್ಲ, ಬದಲಾಗಿ ಆತ ಇನ್ನೊಬ್ಬ ವ್ಯಕ್ತಿಯನ್ನ ಅಂದ್ರೆ ಯೇಸುವನ್ನ ಗುರುತಿಸಿ ಆತನ ಮಹತ್ವವನ್ನ ಜಗತ್ತಿಗೆ ಸಾರಿದ್ರಿಂದ. ಅವನ ಜೀವನದ ಉದ್ದೇಶವೇ ಇನ್ನೊಬ್ಬರಿಗೆ ಸಾಕ್ಷಿಯಾಗುವುದಾಗಿತ್ತು. ಹೌದು, ಇದು ಬಹಳ ಆಳವಾದ ಚಿಂತನೆ. ಆತನ ಜೀವನದ ಪರಾಕಾಷ್ಠೆ ಅವನ ಸ್ವಂತ ಸಾಧನೆಯಲ್ಲ, ಬದಲಾಗಿ ಆತ ಕಂಡುಕೊಂಡ ದರ್ಶನ. ಹಾಗಾದ್ರೆ ಇದನ್ನೇ ನಮ್ಮ ಜೀವನಕ್ಕೆ ಅನ್ವಯಿಸಿದ್ರೆ, ನಮ್ಮ ಜೀವನದ ನಿಜವಾದ ಉದ್ದೇಶ ನಮ್ಮ ಸ್ವಂತ ಸಾಧನೆಗಳು, ನಮ್ಮ ಹೆಸರು, ನಮ್ಮ ಕೀರ್ತಿಯಲ್ಲಿಲ್ಲದೆ ಬದಲಾಗಿ ನಮ್ಮ ಸುತ್ತಲಿರುವ ಇತರರ ಮಹತ್ವವನ್ನು ಗುರುತಿಸುವುದರಲ್ಲಿ, ಅವರ ಬೆಳಕಿಗೆ ಸಾಕ್ಷಿಯಾಗುವುದರಲ್ಲಿ ಅಡಗಿರಬಹುದೇ? ಈ ಪ್ರಶ್ನೆಯೊಂದಿಗೆ ಇಂದಿನ ಈ ಚರ್ಚೆಯನ್ನು ಮುಗಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.